ಮೊದಲಿಗೆ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಡೆವಲಪ್ಮೆಂಟ್ ಅದರಲ್ಲೂ ಸಚಿವ ರಾಜಣ್ಣ ಅವರು ಸಿಡಿಸಿದಂತಹ ಬಾಂಬ್ ಇದೆಯಲ್ಲ ಇನ್ನು ಸ್ವಲ್ಪ ದಿನದಲ್ಲೇ ಚೇಂಜಸ್ ಆಗುತ್ತೆ ಅಂತ ಈ ಹೇಳಿಕೆಯ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರು ರಿಯಾಕ್ಷನ್ ಕೊಟ್ಟರು. ಅವರ ರಿಯಾಕ್ಷನ್ ನೋಡಿದ್ರೆ ಅಚ್ಚರಿ ಆಗುತ್ತೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಸಂಚಲನ ಮೂಡಿಸ್ತಾ ಇದೆ. ಏನಂತಂದ್ರು ಗೊತ್ತಾ ಅವರು, ನಾನೇನೋ ಬಿಡಿ ಬೆಂಗಳೂರು ಮಿನಿಸ್ಟರ್ ಆಗಿರ್ತೀನಿ, ಇಲ್ಲ ಅಂದ್ರೆ ಅದು ಇಂಡಿಪೆಂಡೆಂಟ್ ಪ್ರಶ್ನೆ ಹೀಗಂತಂದ್ರು ಡಿ.ಕೆ. ಶಿವಕುಮಾರ್. ಹಾಗಾದ್ರೆ ಕೆಪಿಸಿಸಿ ಪಟ್ಟವನ್ನ ಕೈ ಬಿಟ್ಟು ಹೋಗೋದು ಗ್ಯಾರಂಟಿನಾ ಅಂತ, ಅವ್ರು ಕೈ ಬಿಟ್ಟು ಹೋಗುತ್ತಾ ಅಂತ ಕೆಪಿಸಿಸಿ ಪಟ್ಟ. ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ಹೇಳಿಕೆಯ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕೆ.ಎನ್. ರಾಜಣ್ಣ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ಗೆ ಈಗ ಪ್ರತಿ ಸ್ಟೇಟ್ಮೆಂಟ್ ಡಿ.ಕೆ. ಶಿವಕುಮಾರ್ ಇಂದ ಗೊತ್ತಿಲ್ಲ, ಅವ್ರ ಹತ್ರ ಮಾತಾಡ್ಬಿಟ್ಟು ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅವ್ರನ್ನೇ ಕೇಳಿದೆ. ಸೆಪ್ಟೆಂಬರ್ ನಂತರ ಸಾಕಷ್ಟು ಕ್ರಾಂತಿ ಆಗುತ್ತೆ ಅನ್ನೋ ಮಾತುಗಳು ರಾಜಣ್ಣ ಅವರು ಹೇಳ್ತಾ ಇರೋದು. ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಮಾತಾಡ್ಬಿಟ್ಟು ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅವ್ರನ್ನೇ ಕೇಳಿದೆ. ಸೆಪ್ಟೆಂಬರ್ ನಂತರ ಸಾಕಷ್ಟು ಕ್ರಾಂತಿ ಆಗುತ್ತೆ ಅನ್ನೋ ಮಾತುಗಳು ರಾಜಣ್ಣ ಅವರು ಹೇಳ್ತಾ ಇರೋದು. ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಮಾತಾಡ್ಬಿಟ್ಟು ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅವ್ರನ್ನೇ ಕೇಳಿದೆ. ಸೆಪ್ಟೆಂಬರ್ ನಂತರ ಸಾಕಷ್ಟು ಕ್ರಾಂತಿ ಆಗುತ್ತೆ ಅನ್ನೋ ಮಾತುಗಳು ರಾಜಣ್ಣ ಅವರು ಹೇಳ್ತಾ ಇರೋದು. ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಮಾತಾಡ್ಬಿಟ್ಟು ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ. ನೋಡಿ, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಮಾತು ಸೆಪ್ಟೆಂಬರ್ ಕ್ರಾಂತಿಗೆ ಇಂಬು ಕೊಡ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಗಾದಿಗಿಂದ ಡಿ.ಕೆ. ಶಿವಕುಮಾರ್ ಅವರು ಹಾಗಾದ್ರೆ ಕೆಳಗಿಳಿತಾರ? ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವ್ರ ಪಾಲಾಗುತ್ತಾ ಕೆಪಿಸಿಸಿ ಪಟ್ಟ? ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಕೂಡ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಾಹುಕಾರ್ಗೆ ಸೀಟ್ ಬಿಟ್ಕೊಡ್ತಾರ ಹಾಗಾದ್ರೆ ಕನಕಪುರ ಬಂಡೆ? ಗೊತ್ತಿಲ್ಲ. ಅವರ ಸ್ಟೇಟ್ಮೆಂಟ್ ಮಾತ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಾನೇನೋ ಬಿಡ್ರಿ ಬೆಂಗಳೂರು ಮಿನಿಸ್ಟರ್ ಆಗಿರ್ತೀನಿ ನಾನು ಹೀಗಂತ ಹೇಳ್ತಾರೆ ಅವರು. ಅಂದ್ರೆ ಕೆಪಿಸಿಸಿ ಪಟ್ಟ ಹೋದ್ರ ಪರವಾಗಿಲ್ಲ, ನಾನು ಬೆಂಗಳೂರು ಮಿನಿಸ್ಟರ್ ಆಗಿರ್ತೀನಲ್ಲ ಬಿಡಿ, ತೊಂದರೆ ಇಲ್ಲ ಅಂತ. ತೊಂದರೆ ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಹೌದು, ಇದ್ರ ಬಗ್ಗೆ ಚರ್ಚೆ ಕೂಡ ಆಗಿದೆ, ಇನ್ನು ಶೀಘ್ರದಲ್ಲೇ ಚೇಂಜ್ ಕೂಡ ಆಗ್ತಾರೆ ಅನ್ನುವಂಥ ಸುಳಿವು ಬಿಟ್ಕೊಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ ಅವ್ರ ಸ್ಟೇಟ್ಮೆಂಟ್. ಓಕೆ, ಅವ್ರ ಬದಲು ಸಾಹುಕಾರ ಅವರನ್ನ ಕರೆದು ಕೂರಿಸುವಂತ ಕೆಲಸಗಳಾಗುತ್ತೆ ಅಂತ ರಾಜ್ಯ ರಾಜಕೀಯ ಪಡಸಾಲಿಯಲ್ಲಿ ಚರ್ಚೆ ಆಗ್ತಾ ಇರೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ. ಆನಂದ್, ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಕೆ.ಎನ್. ರಾಜಣ್ಣ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಬಹುದೊಡ್ಡ ಕ್ರಾಂತಿ ಆಗುತ್ತೆ ಅಂತಂದಿದ್ರು. ಈಗ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ನಾನೇನೋ ಬಿಡ್ರೆ ಬೆಂಗಳೂರು ಮಿನಿಸ್ಟರ್ ಆಗಿರ್ತೀನಿ ಅಂತ. ಸೊ ಅಂದರೆ ಕೆಪಿಸಿಸಿ ಸ್ಥಾನ ಡಿ.ಕೆ. ಶಿವಕುಮಾರ್ ಅವರ ಕೈ ತಪ್ಪೋದು ಬಹುತೇಕ ಖಚಿತ ಅಂತ ಚರ್ಚೆ ಆಗ್ತಾ ಇದೆ. ಖಂಡಿತವಾಗ್ಲೂ ಶರತ್, ಇದು ಬರೀ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಮಾತ್ರವಲ್ಲ. ಮುಂದಿನ ಸಿಎಂಗೆ ಕುರ್ಚಿಗೆ ಏನೀಗ ಡಿ.ಕೆ. ಶಿವಕುಮಾರ್ ಅವರು ಟವಲ್ ಹಾಕಿದ್ರು, ಆ ಒಂದು ರೇಸ್ ಇಂದ ಡಿ.ಕೆ. ಶಿವಕುಮಾರ್ ಅವರು ಹಿಂದೆ ಸರಿದು ಬಿಟ್ರ ಅನ್ನೋ ಒಂದು ಪ್ರಶ್ನೆನೂ ಕೂಡ ಶುರುವಾಗಿರ್ತಕ್ಕಂಥದ್ದು. ಅವರು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ನಾನೇನೋ ಬಿಡಿ ಬೆಂಗಳೂರು ಮಿನಿಸ್ಟರ್ ಆಗಿ ಇಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಬೇರೆ ಒಂದು ವಿಚಾರಗಳಿಗೆ ಎಲ್ಲನೂ ಕೂಡ ಅದೆಲ್ಲವೂ ಇಂಡಿಪೆಂಡೆಂಟ್ ಪ್ರಶ್ನೆ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಸಿಎಂ ಒಂದು ರೇಸ್ ನಿಂದ ಡಿ.ಕೆ. ಶಿವಕುಮಾರ್ ಅವರು ಶಸ್ತ್ರತ್ಯಾಗ ಮಾಡಿಬಿಟ್ರ ಅನ್ನೋ ಒಂದು ಪ್ರಶ್ನೆನೂ ಕೂಡ ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಒಕ್ಕಲಿಗ ಸಮುದಾಯನೂ ಕೂಡ ಮೊದಲಿಂದಲೂ ಕೂಡ ಆಗ್ರಹವನ್ನ ಮಾಡ್ತಾ ಇದ್ರು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಸದಾ ನಿಂತ್ಕೊಂಡೇ ಬಂದಿದ್ರು. ಈಗಲೂ ಕೂಡ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಕ್ಕಲಿಗ ನಾಯಕರೇ ಭಾಗಿಯಾಗಿದ್ರು. ಒಕ್ಕಲಿಗ ನಾಯಕರ ಮುಂದೆ ಡಿ.ಕೆ. ಶಿವಕುಮಾರ್ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಬಹಳಷ್ಟು ಒಂದು ಅಚ್ಚರಿಗೆ ಕಾರಣ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇಡೀ ಸಚಿವ ಸಂಪುಟದ ಬಹುತೇಕ ಸಚಿವರು ಸಿಎಂ ಸಿದ್ದರಾಮಯ್ಯನವರ ಹೆಗಲಿಗೆ ನಿಂತಿದ್ದಾರೆ, ಅವರೇ ಸಿಎಂ ಆಗಿ ಮುಂದುವರಿಬೇಕು ಅಂತ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂತ 80% ಶಾಸಕರು ಕೂಡ ಬದಲಾವಣೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಸತೀಶ್ ಜಾರಕಿಹೊಳಿ ಮೊನ್ನೆ ಸಿಎಂ ಅವರು ಇಬ್ಬರು ಕೂಡ ದೆಹಲಿಗೆ ಹೋಗಿ ಭೇಟಿ ಮಾಡಿ ಹೈಕಮಾಂಡ್ ಹಂತದಲ್ಲೂ ಕೂಡ ಗಂಭೀರವಾದಂತಹ ಒಂದು ಮಾತುಕತೆಯನ್ನ ನಡೆಸಿದ್ದಾರೆ. ಇದೆಲ್ಲವನ್ನು ಕೂಡ ಅರ್ಥ ಡಿ.ಕೆ. ಶಿವಕುಮಾರ್ ಅವರು ಇಂಥ ಒಂದು ಹೇಳಿಕೆ ಕೊಟ್ಟಂತೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾನು ಬೆಂಗಳೂರು ಅಭಿವೃದ್ಧಿ ಸಚಿವನಾಗಿ ಇದ್ಬಿಡ್ತೀನಿ, ನನಗೆ ಮುಂದೆ ಸಿಎಂ ಹುದ್ದೆನೂ ಬೇಡ ಅಥವಾ ಕೆಪಿಸಿಸಿ ಅಧ್ಯಕ್ಷವೂ ಸ್ಥಾನವೂ ಬೇಡ, ಇದೊಂದೇ ಹುದ್ದೆ ಸಾಕು ಅನ್ನೋ ಒಂದು ಅರ್ಥದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ದಂತೆ ಕಾಣ್ತಾ ಇರ್ತಕ್ಕಂಥದ್ದು.
ಇರ್ತಕ್ಕಂಥದ್ದು. ಜೊತೆಗೆ ಅವರು ಎಲ್ಲೋ ಒಂದ್ ಕಡೆ ಅವರ ಒಂದು ಹೇಳಿಕೆಯಲ್ಲೂ ಕೂಡ ತೀವ್ರವಾದಂತಹ ಒಂದು ಅಸಮಾಧಾನ, ಹತಾಶೆ ಮನೋಭಾವನೂ ಕೂಡ ಕಾಣ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಆ ರೀತಿ ಅವರು ಬಹಳಷ್ಟು ನೋವಿನಿಂದ ಈ ಒಂದು ಮಾತನ್ನ ಅವರು ಹೇಳ್ದಂತೆ ಕಾಣ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಡಿ.ಕೆ. ಶಿವಕುಮಾರ್ ಅವರು ಇದೇ ಒಂದು ಅವಧಿಯಲ್ಲಿ ಸಿಎಂ ಆಗ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನೋ ಒಂದು ಮಾತು ಅವರ ಒಂದು ಭಾಷಣದಲ್ಲೇ ಸ್ಪಷ್ಟವಾಗಿ ಕೇಳಿಬಂದಿದೆ. ಶರತ್. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.